ಇಷ್ಟೇ ಸ್ವಾಮಿ ನಾನು ಹೇಳೋದು. ನನಗೆ ಈಗ ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ ಮತ ಹಾಕಿ. ಮೋಸ್ಟ್ಲಿ ನನಗೆ ಶ್ರೇಷ್ ಪಟೇಲ್ ಸೂಕ್ತ ಅಭ್ಯರ್ಥಿ ಅಂತ ಅನಿಸ್ತದೆ. ಮೋದಿ ಏನು ಅನುಕೂಲ ಆಯಿತು ಸರ್? ರೈತರಿಗೆ ಏನು ಅನುಕೂಲ ಆಯ್ತು ಹೇಳಿ ಸರ್? ಇವ್ರಿಗೊಂದು ಶ್ರೇಯಸ್ ಪಟೇಲ್ಗೊಂದು ಅವಕಾಶ ಕೊಟ್ಟು ನೋಡಿದರೆ ಹಾಸನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ತೀರ ಅಂತ ಗೊತ್ತಾಗುತ್ತೆ. ಕಾಂಗ್ರೆಸ್ ಬಂದರೆ ಒಂದು ಬದಲಾವಣೆ ಬರ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ನಮಗೆಲ್ಲ ಸಪೋರ್ಟ್ ಮಾಡೋದೇ ನಮ್ಮ ಶ್ರೇಯಸ್ ಅಣ್ಣವರು, ಹಾಗಾಗಿ ನಮಗೆ ಇವ್ರ ಮೇಲೆ ಸರ್ ಫೇವರ್ ಸರ್. ನಾವು ನನ್ನ ಹೆಸರು ರಾಜಣ್ಣ, ಯಾವರು ಸರ್? ಹೊಳೆನರಸೀಪುರ. ಹಾಂ ಸರ್, ಈ ಸತಿ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ನೀವು ಓಟ್ ಕೊಡಬೇಕು ಅಂತ ಇದ್ದೀರಾ, ಯಾಕೆ? ಸ್ವಾಮಿ, 47ನೇ ಇಸ್ವಿನಲ್ಲಿ ಸ್ವರಾಜ ಪಡ್ಕೊಂಡವರು ಕಾಂಗ್ರೆಸ್ನವರು. ಇವನೇನು ಮೋದಿ ಏನು ಬಂದಿತ್ತಿಲ್ಲ, ಮೋದಿಯಾಗಿ ಎಲ್ಲಿದ್ನೋ. ಈಗ ಮಾತ್ರ ದೇಶದಲ್ಲೆಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾನೆ ಮೋದಿ. ಈಗ ಈ ಇದರಲ್ಲಿದೆಯಲ್ಲ ಹಣ, ಇದರಲ್ಲಿ ಹಾಂ ಸ್ವಿಸ್ ಬ್ಯಾಂಕು ಕಪ್ಪು ಹಣ, ಬ್ಲಾಕ್ ಮನಿ ತಂದುಬಿಟ್ಟು ರೈತರಿಗೆಲ್ಲ ಹಂಚ್ತೀನಿ ಅಂದ. ಹಂಚಿಲ್ಲ. ರೈತರಿಗೆ 10 ಲಕ್ಷ ಕೊಡ್ತೀನಿ, 15 ಲಕ್ಷ ಕೊಡ್ತೀನಿ, ಈಗ ಜೀರೋ ಅಕೌಂಟ್ ಮಾಡಿ ಬ್ಯಾಂಕಲ್ಲಿ ಅಂದ. ಮಾಡಲಿಲ್ಲ. ಈಗ ಏನು ಮಾಡ್ತಾವನೆ ಸ್ವಾಮಿ? ಬರೀ ದೇಶ ಸುತ್ತವನೆ, ಆ ದೇಶ ಈ ದೇಶ ಅಂತ. ಅವನು ಒಂದು ಸರಿ ಒಂದು ದೇಶಕ್ಕೆ ಹೋಗಿ ಬಂದರೆ 1 ಕೋಟಿ ಖರ್ಚು ಮಾಡ್ತಾನೆ. ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿ ಶೂಟ್ ಹಾಕೊಂಡು 3 ಸರಿ ತಿರುಗ್ತಾನೆ. ಏನು ಮಾಡ್ತಾನೆ ಸ್ವಾಮಿ ಅವನು? ಜನಗಳಿಗೆ ಏನು ರೈತರಿಗೆ ಏನಾರು ಸಹಾಯ ಮಾಡ್ತಾವನ? ಜನಗಳಿಗೆ ಸಣ್ಣ ಪುಟ್ಟ ಜನಗಳಿಗೆ ಏನಾರು ಸಹಾಯ ಮಾಡ್ತಾವನ? ಕಾಂಗ್ರೆಸ್ನವ್ರು ಮಾಡಿರೋದನ್ನ ಈಗ ಮಾಡ್ಕೊಂಡು ಹೋಯ್ತಾವನು ಇವನು. ಇವನು ಏನು ಮಾಡ್ತಾವನು ಹೇಳಿ? ಕಾಂಗ್ರೆಸ್ನಲ್ಲಿ ಮಾಡಿರೋದನ್ನ ಇವನು ಏನೂ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ನವರು 47ನೇ ಇಸ್ವಿಯಿಂದ ಸ್ವರಾಜ ಪಡ್ಕೊಬಂದು ಅವರು ಈಗ 62ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಹೊರದೇಶದಿಂದ ತಂದು ಅನ್ನ ಕೊಟ್ಟರು. ಇವನು ಕೊಡ್ತಾವನ ಅನ್ನವ? ಇವನು ಕೊಡ್ತಾ ಇಲ್ಲ. ಇವನಿಗೆ ನಾವು ಓಟ್ ಹಾಕಲ್ಲ ಸ್ವಾಮಿ, ಕಾಂಗ್ರೆಸ್ಗೆ ಹಾಕ್ತೀವಿ. ಈ ಸ್ವಲ್ಪ ನೀವು ಪೇಪರ್ಗೆ ಎಲ್ಲ ಓದ್ತಾ ಇದ್ದೀನಿ, ನೋಡಿದೆ. ಈ ಚುನಾವಣೆ ಬಾಂಡ್ ಈಗ ಇದೆಯಲ್ಲ, ಅದ್ರ ಬಗ್ಗೆ ಏನಂತೀರಿ ನೀವು? ಚುನಾವಣೆ ಸ್ವಾಮಿ, ಚುನಾವಣೆ ಬಾಂಡ್ ಇದೆಯಲ್ಲ, ಅದ ಎಲೆಕ್ಟ್ರೋ ಬಾಂಡ್, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಬಾಂಡಿನ ಬಗ್ಗೆ. ಹಾಂ, ಇಷ್ಟೇ ಸ್ವಾಮಿ ನಾನು ಹೇಳೋದು. ನನಗೆ ಈಗ ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ ಮತ ಹಾಕ್ತೀನಿ. ಓಕೆ ಸರ್, ಧನ್ಯವಾದಗಳು. 10 ನಿಮಿಷ. ನಿಮ್ಮ ಹೆಸರು? ಜಗದೀಶ್ ಅಂತ. ಯಾವರು ಸರ್? ಅರ್ಕಲಗೋಡು. ಸರ್, ಇವರು ಫೋಟೋ ನೋಡ್ತಾ ಇದ್ದಾರೆ, ಗೊತ್ತಾ ಸರ್? ಇವರು ಯಾರು ಸರ್? ಇವರು ಹೌದಾ? ಏನಾಗಿದ್ದಾರೆ ಇವರು? MP ಆಗಿದ್ದಾರೆ. ಹಾಂ, ಗೊತ್ತು ಅವರು. ಇವರು ಪುಟ್ಸಮ್ಮಗೌಡ್ರ ಮಗ, ಪುಟ್ಟಸ್ವಾಮಿ ಮೊಮ್ಮಗ. ಶ್ರೇಷ್ ಪಟೇಲ್. ಸರ್, ಈಗ ಅದೇ ಲೋಕಸಭಾ ಚುನಾವಣೆ ಬಂದಿದೆ, ಇವರಿಬ್ಬರು ಅಭ್ಯರ್ಥಿಗಳಾಗಿದ್ದಾರೆ. ಯಾರು ಸೂಕ್ತ ಅಭ್ಯರ್ಥಿ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಮೋಸ್ಟ್ಲಿ ನನಗೆ ಶ್ರೇಷ್ ಪಟೇಲ್ ಸೂಕ್ತ ಅಭ್ಯರ್ಥಿ ಅಂತ ಅನಿಸುತ್ತೆ. ಏನು ನೀವು ಗುಣಮಟ್ಟ ಅಂದರೆ ಏನು ಮಾನದಂಡದ ಒಳಗಡೆ ನೀವು ಶ್ರೇಷ್ ಪಟೇಲ್ ಒಳ್ಳೆಯವರು ಅಂತೀರಿ? ಶ್ರೇಷ್ ಪಟೇಲಿಗೆ ಈಗ ಬಂದಿರೋರು ಏನು ಅಭಿವೃದ್ಧಿ ಕೆಲಸದಲ್ಲೇನೋ ಅಷ್ಟು ಹಿನ್ನಡೆ ಇದೆ, ಏನೋ ಅಷ್ಟು ಮಾಡಿಲ್ಲ. ಈಗ ಹೊಸಬ್ರಿಗೆ ಬರ್ದಿದ್ದಾರಪ್ಪ, ಈಗ ಹೊಸ್ದಾಗಿ ನಿಂತಿದ್ದಾರೆ, ಅವರಿಗೆಲ್ಲ ಕೊಡೋದಂತ. ಈಗ ಕುಟುಂಬ ರಾಜಕಾರಣ ಆಗಿ ಅವರೆಲ್ಲ ಒನ್ ಬೈ ಬರ್ತಾ ಇದ್ದಾರೆ. ಬೇರೆಯವ್ರಿಗೆಲ್ಲ ಅವಕಾಶ ಬೇಕಲ್ಲ, ಅದರಿಂದ ಬೇರೆಯವ್ರಿಗೆ ಅವಕಾಶ ಕೊಡಬೇಕಂತ ನಮ್ಮ ಅಭಿಪ್ರಾಯ. ನೀವು ಶ್ರೇಷ್ ಪಟೇಲ್ ವೈಯಕ್ತಿಕವಾಗಿ ಏನಾದರೂ ಮಾತಾಡ್ಸಿದ್ದೀರಾ, ನೋಡಿದ್ದೀರಾ, ಅವ್ರ ಬಗ್ಗೆ ಗೊತ್ತಿದೆಯಾ? ಇಲ್ಲ, ನಾವೇನು ವೈಯಕ್ತಿಕವಾಗಿ ಮಾತಾಡ್ಸಿಲ್ಲ. ಅಂದರೆ ಗೊತ್ತುಂಟು, ಅದೇ ಪೇಪರ್ ಓದ್ತೀವಲ್ಲ, ಪೇಪರ್ ದಿನನಿತ್ಯ ಹಾಗೆಲ್ಲ ನೋಡ್ತೀವಲ್ಲ, ಗೊತ್ತಿರುತ್ತೆ. ಸರ್, ಮತ್ತು ಈಗ ವೋಟ್ ಹಾಕ್ತೀರಿ ನೀವು, ಕರೆಕ್ಟು. ಈಗ 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 ನೀವು ವೋಟ್ ಹಾಕ್ತೀರಿ, ಕರೆಕ್ಟು. ಓಕೆ. ಈಗ ನಾನು ಮೊದಲೇ ಕೇಳಿದೆ ನಿಮಗೆ ಯಾವ ಮಾನದಂಡದ ಮೇಲೆ ಓಟ್ ಹಾಕ್ತೀರಾ ಅಂತ. ನೀವು ವ್ಯಕ್ತಿ, ಪಕ್ಷ ಇದನ್ನೆಲ್ಲ ಗಣನೆಗೆ ತೊಗೊಂಡು ಓಟ್ ಹಾಕ್ತೀರಾ ಅಥವಾ ಹೆಂಗೆ ಅಂತ? ನಾವು ಪಕ್ಷ ಗಿಕ್ಷ ಏನು ನೋಡಲ್ಲ, ವ್ಯಕ್ತಿ ಗಣನೆಗೆ ತೊಗೊಳ್ತೇವೆ. ಈಗ ಲೋಕಲ್ ನಮಗೆ ಈಗ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಪಕ್ಷ ಇರುತ್ತೆ. ಎಲ್ಲ ಪಕ್ಷಗಳು ಸುಮಾರುಗಳಿರುತ್ತೆ, ಪಕ್ಷ ಮಾನದಂಡ ತೊಗೊಳಕ್ಕಾಗಲ್ಲ. ವ್ಯಕ್ತಿ ನಮ್ಗೆ ಯಾರು ಹತ್ರಕ್ಕೆ ಸಿಗ್ತಾರೆ, ಈಗ ಯಾರು ಬರ್ತಾರೆ ಕೇಳಿದಾಗ ತಕ್ಷಣ ನಮ್ಮ ಕೆಲಸಗಳು ಯಾರು ಮಾಡಿಕೊಡ್ತಾರೆ ಅಂಥವ್ರಿಗೆ ನಾವು ಆದ್ಯತೆ ಕೊಡಬೇಕಾಗುತ್ತೆ. ಮತ್ತು ಈಗ ಹಾಲಿ MP ಇದ್ದಾರೆ ಇವರು ಪ್ರಜ್ವಲ್ ರೇವಣ್ಣವರು, ಯಾಕೆ ಅವ್ರ ಬಗ್ಗೆ ನಿಮ್ಗೆ ಒಲವಿಲ್ಲ? ಒಲವಿಲ್ಲ ಅಂದರೆ ಅವರು ಈಗ ಅವರ ಅಜ್ಜನೂ ಪ್ರಧಾನಿಯಾಗಿದ್ದರು, ಮತ್ತು ಮುಖ್ಯಮಂತ್ರಿ ಆಗಿದ್ದರು, ಅವರು ಮಿನಿಸ್ಟ್ರುಗಳೆಲ್ಲ ಆಗಿದ್ದರು, ಅವ್ರ ತಂದೆ ಆಗಿದ್ದಾರೆ. ಈಗ ಎಲ್ಲ ಅವರೇನು ಈಗ ಬೇರೆಯವರೆಲ್ಲ ಬರಬೇಕಲ್ಲ, ಹೊಸಬರಿಗೆ ಅವಕಾಶ ಸಿಗಬೇಕಲ್ಲ. ಈಗ ಹೊಸಬ್ರಿಗೂ ಬೇಕಲ್ಲ, ಈಗ ಎಲ್ಲ ಅವರ ಫ್ಯಾಮಿಲಿನೇ ಬಂದುಬಿಟ್ರೆ ಮುಂದುವರ್ಕೊಂಡು ಹೋದರೆ ಬೇರೆಯವರಿಗೆಲ್ಲ ಏನು ಮಾಡಬೇಕಾಗುತ್ತೆ? ಅದು ಇಂಪಾರ್ಟೆಂಟ್ ಅಲ್ಲ. ಬೇರೆಯವ್ರಿಗೆ ಅವಕಾಶ ಹೊಸ್ದಾಗಿ ಕೊಡ್ತಾ ಇರಬೇಕೆಲ್ಲ. ಬದಲಾವಣೆ ಆಗಲಿ, ಹೊಸಬ್ರಿಗೆ ಬದಲಾವಣೆಗೆ ಆಗಬೇಕು. ಅದು ತಗಡೂರು ಸರ್. ನಿಮ್ಮ ಹೆಸರು? ಚಂದ್ರ TN. ಯಾವರು? ತಗಡೂರು, ನುಗ್ಗೇಳಿ ಹೋಬಳಿ, ಚಂದ್ರಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಹೇಗೆ ಕೆಲಸ ಮಾಡ್ತಾ ಸರ್ LIC ಏಜೆಂಟ್. ಚೆನ್ನಾಗಿ ನಡೀತಾ ಇದೆಯಾ?
ಎಲ್ಲರಿಗೂ ಜೀವಂತ ಇರಬೇಕಾದ್ರೆ ಮಾತ್ರ ಮನೆ ಕಡೆ ನೋಡಿಕೊಂಡ್ರೆ ನೀವು ಆಮೇಲೆ ಕೂಡ ಬದ್ಧತೆ ಕೊಡ್ತೀರಿ. ಮೆಚುರಿಟಿ ಆದಾಗಲೂ ಸಿಗ್ತಾವಲ್ಲ ಸರ್ ಸಿದ್ದರಾಮಯ್ಯನ ಗ್ಯಾರಂಟಿಗಳಿಗಿಂತ ನಿಮ್ಮ ಗ್ಯಾರಂಟಿಗಳೇ ದುಡ್ಡು ಗ್ಯಾರಂಟಿಗಳು ಇಡೀ ಕುಟುಂಬಕ್ಕೆ ಭದ್ರತೆ ನಿಮ್ಮಿಂದ. ಹೌದು ಸರ್. ಸರ್ ನೀವು ಇಷ್ಟು ಕೇರ್ ತಗೊಳ್ಳೋರು ಇಡೀ ಫ್ಯಾಮಿಲಿ ಬಗ್ಗೆ, ಯಾಕೆಂದರೆ ಜನಗಳಿಗೆ ವಿಮೆ ಯಾಕೆ ಮಾಡಿಸ್ಬೇಕು ಅಂತ ಅರಿವೇ ಇನ್ನೂ ಇಲ್ಲ. ಆರಾಮಾಗಿ ತಿಂತಾರೆ, ಕುಡಿತಾರೆ, ಖರ್ಚು ಮಾಡ್ತಾರೆ, ಗೊಟ್ಟ ಕಂಡುಬಿಡ್ತಾರೆ, ಆಮೇಲಿಂದ ಇಡೀ ಫ್ಯಾಮಿಲಿನೇ ಬೀದಿಗೆ ಬಂದುಬಿಡ್ತಾರೆ ಅಂತ ಬರ್ತಿರ್ತಾರೆ. ಸರ್ ಈಗ ಅದೇ ಚುನಾವಣೆ ಬಂದಿದೆ, ಯಾರು ಗೆಲ್ಬೋದು ಏನು ಅನ್ನೋದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಟೇಲು ಮತ್ತು BSPಯಿಂದ ಬಹುಜನ್ ಗಂಗಾಧರ್ ಅಂತ ನಿಂತಿದ್ದಾರೆ, ಮತ್ತು ಬೇರೆ ಬೇರೆ ಪಕ್ಷ ನಿಂತಿದ್ದಾರೆ. ಇದ್ರ ಮಧ್ಯದಲ್ಲಿ ಯಾವ ಪಕ್ಷ ಗೆಲ್ಬೋದು, ಯಾವ ವ್ಯಕ್ತಿ ಗೆಲ್ಬೋದು ಅನಿಸುತ್ತೆ ನಿಮಗೆ? ಸರ್ ಜಿದ್ದಾಜಿದ್ದಿ ಐತೆ ಸರ್. ಕಾಂಗ್ರೆಸ್ಸು ದಳ ಮತ್ತು BSPನೂ ಫೈಟ್ ಕೊಡ್ತಾಯಿದೆ. ಆದರೂ ನಮ್ಮ ಲೆಕ್ಕದಲ್ಲಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಅಂತ. ಹೊಸಬ್ರಿಗೆ ಅಂದರೆ ಇವ್ರ ಕುಟುಂಬ ರಾಜಕಾರಣ ಬರೀ ಜೀವಂತ ಇವ್ರಿಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಯಾವ ಸರ ಸಂವಿಧಾನ ಒಂದು ಇದನ್ನು ಬರೀ ಒಬ್ಬರ ಕುಟುಂಬಕ್ಕೆ ಸೀಮಿತವಾಗಿ ಇಡೋಕ್ಕಾಗತ್ತಾ? ಏನು ಕೆಲಸನ ಹಿಟ್ಲರ್ದು ಆಡಳಿತ ಸೇರಿದು ಅವ್ರ ಜೊತೆ ಜೀವಿತಗೇರಿ ಮಾತ್ರ ಅನುಕೂಲ ಮಾಡಿಕೊಟ್ಟಾರೆ, ಇನ್ನು ಬೇರೆ ಏನೂ ಮಾಡಿಲ್ಲ. ಅದಕ್ಕೆ ಒಬ್ಬರು ಕಣ್ಚರಮ್ ಅಂತ ಇದ್ದರು ಉತ್ತರ ಪ್ರದೇಶದಲ್ಲಿ. ಅವ್ರು ಹೇಳ್ತಾಯಿದ್ರು, ಹಿಂದೆ ರಾಜಪ್ರಭುತ್ವ ಇತ್ತು, ಆವಾಗ ತಾಯಿ ಹೊಟ್ಟೆಯಿಂದನೇ ರಾಜ್ಯಗಳು ಬರ್ತಾಯಿದ್ರು, ಈಗ ಪ್ರಜಾಪ್ರಭುತ್ವ ಬ್ಯಾಲೆಟ್ ಬಾಕ್ಸಿಂದ ಬರ್ತಾಯಿದೆ ಅಂತ. ಆದರೆ ಅದು ಹಾಸನ ಜಿಲ್ಲೆ ಒಳಗಡೆ ಅದು ಸ್ವಲ್ಪ ದೂರನೇ ಆಗ್ಬಿಟ್ಟಿದೆ. ಹೌದು ಸರ್, ಅಲ್ಲಿ ಬಂಡವಾಳ ಶಾಹಿ ಇಲ್ವಲ್ಲ, ಹಣದ ಕೊರತೆ ಇದೆ. ಇವರೆಲ್ಲ ಚೆನ್ನಾಗಿ ದುಡ್ಡು ಮಾಡಿ ಇದು ಮಾಡ್ಕೆ ಬಲವಾಗಿದ್ದಾರೆ. ಹಂಗಾಗಿ ಅದು ಹಿನ್ನಡೆ ಇದೆ. ದಲಿತ ಸಮುದಾಯಕ್ಕೆ ಏನೂ ಅನುಕೂಲ ಮಾಡಿಲ್ಲ ಸರ್. ಬರೀ ಅವ್ರ ಜೊತೆ ಯಾರು ಜೀತ ಮಾಡ್ತಾರೆ ಅವ್ರಿಗೆ ಮಾತ್ರ ಅನುಕೂಲ ಆಯಿತು. ತುಂಬ ಲೂಟಿ ಹೊಡೆದಿದ್ದು SC ST ಅನುದಾನ ದುಡ್ಡೆಲ್ಲ ಲೂಟಿ ಹೊಡೆದು ಇದು ಮಾಡಿದೆ ಸರ್. ಯಾವ್ಯಾವ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಯಾರು ಅರ್ಹ ಫಲಾನುಭವಿಗಳಿರ್ತಾರೆ ಅವರಿಗೆ ಅವರ ಹಕ್ಕು ಸಿಗಲೇ ಇಲ್ಲ ಸರ್. ಮೊನ್ನೆ ನಾವು ಚನ್ನಪಟ್ಟಣ ತಾಲೂಕು ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದೆವು ವಿಚಾರಕ್ಕೆ. ಅದೇ ಹಿಂಗೆ SC ST ದುಡ್ಡಲ್ಲ ಬಾಲಕೃಷ್ಣ ಅವರು ಮತ್ತು ರೇವಣ್ಣವರು ಇವರೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಒಂದೊಂದು ಕಾಂಟ್ರಾಕ್ಟ್ ಇದಕ್ಕೆ ಸಹ 3 ಬಿಲ್ ಮಾಡ್ಕೊಂಡವ್ರು. ಅಧಿಕಾರಿಗಳು ಇಂತಿಗೆ ಏನು ಮಾತಾಡಲ್ಲ ಸರ್. ಅವ್ರು ಏನು ಹೇಳ್ತಾರೆ ಅವರು ಅದು ಸರ್. ಈಗ ಇದು ಮಧ್ಯದಲ್ಲಿ ಮೋದಿ ಅಂತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ? ಸರ್ ಮೋದಿದು ಏನೂ ಇಲ್ಲ ಸರ್. ಮೋದಿದು ಏನಿಲ್ಲ ಸರ್. ಮೋದಿ ಏನು ಅನುಕೂಲ ಆಯಿತು ಸರ್? ರೈತರಿಗೆ ಏನು ಅನುಕೂಲ ಆಯ್ತು ಹೇಳಿ ಸರ್? ಶ್ರೀರಾಮ ದೇವಸ್ಥಾನವ ಏನು ಸಹ ಅಷ್ಟು ಕೋಟಿ ಖರ್ಚು ಮಾಡಿ ಇದು ಮಾಡಿ ವಿಜೃಂಭಣೆ ಅದೇ ನಾಲ್ಕು ಸ್ಟೇಟಿಗೆ ಕೊಡ್ಬೋದಾಯ್ತು ಈ ಬರಗಾಲದ. ರೈತರು ಒಸಿ ಸ್ಟ್ರೈಕ್ ಮಾಡಿ ಪಂಜಾಬಲ್ಲೆಲ್ಲ ಒಸಿ ಇದು ಮಾಡಿದ್ರು ಸರ್. ಯಾರೇನಿಲ್ಲ ಅವರಿಗೆ. ಏನು ಕ್ಯಾರ ನಡೀತಾ ಇದೆ. ಸುಮಾರು 7-8 ರೈತರು ಈಗ ಸತ್ತೋಗಿದ್ದಾರೆ. ಬರೀ ಬಂಡವಾಳಶಾಹಿಗಳಿಗೆ ಅವರು ಸಾಲ ಮನ್ನಾ ಮಾಡಿ ಲಲಿತ್ ಮೋದಿ ಅನಿಲ್ ಅಂಬಾನಿ ಬರೀ ಇವ್ರಿಗೋಸ್ಕರ ಅವರು ರಾಜಭಾರ ಮಾಡೋಂಗಾಗಿದೆ. ಈಗ ಇವರು ಪ್ರಜ್ವಲ್ದ ಹೈಕೋರ್ಟಲ್ಲಿ ತಡೆಯಾಜ್ಞೆ ಬಂತು. ಅವ್ರ ಜೊತೆ ಮರ್ಜಾತಿದ್ದಂಗೆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಸಿಕ್ತು. ಚೆನ್ನಾಗಿದೆ. ಹಾಕಿ ಎಲ್ಲಿದೆ ಸಂವಿಧಾನ, ಪ್ರಜಾಪ್ರಭುತ್ವ ಅನ್ನೋದು ಎಲ್ಲಿದೆ ಇವತ್ತು? ಹೈಕೋರ್ಟು ಅವನು ಇಲ್ಲ ಅನರ್ಹ ಅಂತ ಘೋಷಣೆ ಮಾಡಿದ್ರೂ ಕೂಡ ವ್ಯವಸ್ಥೆ ಹೆಂಗಿದೆ. ಚುನಾವಣೆ ಬಂತು. ಈಗ ನೋಡಿ, ಈಗ ಇನ್ನೂ B ಫಾರಮ್ ಕೊಟ್ಟಿಲ್ಲ ಅಂತಾರೆ, ಅಲ್ಲಿ ಅಪ್ಲಿಕೇಶನ್ ಹಾಕ್ಯಾರೆ. ಅಮಿತ್ ಶಾ ಬೇಡ ಅಂತ ಹೇಳ್ಯಾರೆ. ಏನು ಎಲ್ಲಿದೆ ಮೋದಿದ ಆಡಳಿತ ಬಿಗಿ ಎಲ್ಲಿದೆ ಅಲ್ವಾ? ಓಕೆ ಸರ್. ಈ ಥರ ಸರ್. ನಿಮ್ಮ ಹೆಸರು? ವಿಜಯ್, ಕುಪ್ಪಳ್ಳಿ, ಹಾಸನ. ನಾಗಾರ್ಜುನ್, ಕುಪ್ಪಳ್ಳಿ. ಪ್ರಜ್ವಲ್ ರೇವಣ್ಣ. ಶ್ರೇಯಸ್ ಪಟೇಲ್ ಗೊತ್ತು. ಶ್ರೇಯಸ್ ಪಟೇಲ್. ಹಾಂ. ನೀವು ಯುವಕರಾಗಿದ್ದೀರಿ, ತುಂಬ ಚರ್ಚೆ ಮಾಡ್ತೀರಿ, ಬಿದ್ದು ಎಲ್ಲ ಚರ್ಚೆ ಎಲ್ಲ ಮಾಡ್ತೀವಿ, ಹೇಳ್ತೀವಿ. ದೇಶದ ಬಗ್ಗೆ, ಈ ಜಿಲ್ಲೆ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ನಿಮ್ಮಲ್ಲೂ ಕೂಡ ಕನಸುಗಳಿರ್ತವೆ. ನಾನು ಯಾಕೆ ಒಂದ್ಸತಿ MLA ಆಗಬಾರ್ದು, ನಾನು ಯಾಕೆ ಒಂದ್ಸತಿ MP ಆಗಬಾರ್ದು ಅಂತ ಚರ್ಚೆ ಮಾಡ್ತಾಯಿದ್ರಿ. ನಾನು MP ಆದರೆ ಹಂಗೆ ಮಾಡ್ತಾಯಿದ್ದೆ, ನಾನು MLA ಅಂತ ಹಿಂಗೆ ಮಾಡ್ತಾಯಿದ್ದೆ. ನೀವು ಫ್ರೆಂಡ್ಸ್ ಸರ್ಕಲೆಲ್ಲ ಮಾತಾಡ್ತಿದ್ರೆ. ಸೊ ಒಟ್ಟಾರೆ ಈ ಚುನಾವಣೆ ಒಳಗಡೆ ಯುವ ಸಮೂಹ ಯಾವ ಪಾತ್ರವನ್ನು ವಹಿಸಬೇಕು, ಯಾವ ಪಕ್ಷವನ್ನು ಗೆಲ್ಲಿಸಿದ್ರೆ ಒಳ್ಳೆಯದಾಗುತ್ತೆ ಅನಿಸುತ್ತೆ ನಿಮಗೆ? ಸರ್, ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು. ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ. ಶ್ರೇಯಸ್ ಪಟೇಲಿಗೆ ಈಗ ಇವರು ಪ್ರಜ್ವಲ್ ರೇವಣ್ಣವ್ರು ಇದ್ದರು. ಅವ್ರು ನೆಕ್ಸ್ಟ್ ಆದಮೇಲೆ ಇವ್ರಿಗೂ ಒಂದು ಶ್ರೇಯಸ್ ಪಟೇಲ್ಗೆ ಒಂದು ಅವಕಾಶ ಕೊಟ್ಟು ನೋಡಿದರೆ ಹಾಸನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಲಾಸ್ಟ್ ಇಯರ್ ML ಎಲೆಕ್ಷನಲ್ಲಿ ಪ್ರೀತಮ್ ಗೌಡ್ರು ಇದ್ದರು. ಈಗ ನೆಕ್ಸ್ಟ್ ಚಾನ್ಸ್ ಅಂತ ಸ್ವರೂಪಣ್ಣವ್ರಿಗೆ ಕೊಟ್ಟು
ಅದೇ ರೀತಿ ಈಗಲೂ ಕೂಡ ಶ್ರೇಯಸ್ ಪಟೇಲ್ಗೆ ನಾವು ಎಲ್ಲರೂ ಒಮ್ಮತದಿಂದ ಮತ ಹಾಕಿ ಅವರು ಏನು ಕೆಲಸ ಮಾಡ್ತಂತ ಗೊತ್ತಾಗಬೇಕು ಅಂದರೆ ಅವ್ರನ್ನ ಸಲ ನಾವು ಗೆಲ್ಲಿಸ್ಬೇಕು. ಈ ಬದಲಾವಣೆ ಅದು ಜಗದ ನಿಯಮ. ಮತ್ತು ಇಲ್ಲೂ ಕೂಡ ಬದಲಾವಣೆ ಆದರೆ ಒಳ್ಳೆಯದು ಅಂತ ಆಗಬೇಕು. ಆಗಲ್ಲ, ನಾವು ಮಾಡಬೇಕು ಎಲ್ಲರೂ ಯುವಕರಿಗೆಲ್ಲ ಯುವಕರುಗಳೆಲ್ಲ ಸೇರಿ ಬದಲಾವಣೆ ಮಾಡಬೇಕು. ಯಾವತ್ತೂ ಜಡಗಟ್ಟೆ ನಿಲ್ಲಬಾರ್ದು, ಚಲಿಸ್ತಾ ಇರಬೇಕು ಅಂತ. ಒಳ್ಳೆ 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 ನಿರ್ತಾರೆ. ಒಳ್ಳೆ ನೀರು ಥರ ನಿಂತು ನೀರು ಆಗಬಾರ್ದು, ಅದೇ ನೀರು ಥರ ಆಗಬೇಕು ಅನ್ನೋದೆಲ್ಲ ಗೊತ್ತಲ್ವ. ಹಂಗಾಗಿ ಶ್ರೇಯಸ್ ಪಟೇಲ್ ಅವರಿಗೆ ಒಂದು ಅವಕಾಶನ ಈ ಸಲ. ನಿಮ್ಮ ಅಭಿಪ್ರಾಯ? ನಮ್ಮದು ಸೇಮ್ ಇದೆ ಸರ್. ನಮಗೂ ಒಂದು ಬದಲಾವಣೆ ಬೇಕು ಅಂತ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಮಾಡಿದ್ದಾರೆ. ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ. ನೋಡೋಣ ಈ ಸಲ ಶ್ರೇಯಸ್ ಪಟೇಲ್ ಅವರು ಬಂದರೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಬೇಕು. ಅದಕ್ಕೆ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಬಂದರೆ ಒಂದು ಬದಲಾವಣೆ ಬರ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಇಡೀ ಯುವ ಸಮೂಹಕ್ಕೆ ನೀವು ಈ ಥರನೇ ಒಂದು ಮೆಸೇಜ್ ಕೊಡ್ತೀರಾ ಅಥವಾ ಹೆಂಗಿದೆ? ಯುವ ಸಮೂಹದ ಒಳಗಡೆ ಯಾವ ರೀತಿ ನಾಡಿ ಮಿಡ್ತಾ ಯಾವ ರೀತಿ ಇದೆ? ನಾಡಿ ಮಿಡಿತ ಅಂದರೆ ಒಬ್ಬೊಬ್ಬರಲ್ಲೂ ಒಂದೊಂದು ಥರ ಇರುತ್ತೆ. ಇವಾಗ ನಾವಿರೋ ಥರ ಬೇರೆಯವ್ರು ಇರಲ್ಲ, ಬೇರೆಯವ್ರ ಥರ ನಾವಿರಲ್ಲ. ನಾವು ಬೇರೆ ಥರ ಯೋಚನೆ ಮಾಡಿದ್ರೆ ಅವರು ಅದೇ ಥರ ಯೋಚನೆ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಈ ನಮ್ಮ ಜಿಲ್ಲೆಯ ಜನಗಳು, ಯುವಕರು ಬೇರೆ ರೀತಿ ಹಿಂಗೆ ಯೋಚನೆ ಮಾಡ್ತಾರೆ, ಏನು ಯೋಚನೆ ಮಾಡ್ತಾರೆ? ಇಲ್ಲ, ಮಿಕ್ಸ್ ಇದೆ ಸರ್. ಅಂದರೆ ಶ್ರೇಯಸ್ ಪಟೇಲ್ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ, ಮತ್ತು ಪ್ರಜ್ವಲ್ ಅಣ್ಣನ ಬಗ್ಗೆನೂ ಯೋಚನೆ ಮಾಡ್ತಾರೆ. ಸೇಮ್ ಇದೆ, ಎಲ್ಲ ಎರಡು ಮಿಕ್ಸ್ ಇದೆ. ಒಟ್ಟಿನಲ್ಲಿ ಈ ಸಲ ಕಾಂಪಿಟೇಷನ್ ಅಂತೂ ಜಾಸ್ತಿ ಇದೆ. ಪ್ರತಿ ಸಲ ಅಷ್ಟೊಂದೇನು ಕಾಂಪಿಟೇಷನ್ ಅಂತ ಅನ್ನಿಸ್ತಿರಲಿಲ್ಲ. ಯಾಕಂದರೆ ನಾವು ಕೂಡ JDS ಕಡೆನೇ ಇರ್ತಿದ್ವಿ, ಅವ್ರ ಕಡೆನೇ ಓಡಾಡ್ತಿದ್ವಿ. ಬಟ್ ಈ ಸಲ ಮಿಶ್ರ ಸರ್ಕಾರ ಬಂದಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಜೊತೆಗೆ ಶ್ರೇಯಸ್ ಅಣ್ಣ ಸ್ವಲ್ಪ ಹೊಳೆನರಸೀಪುರದಲ್ಲಿ ಅವರು ಇಟ್ಟಿರೋ ಹವಕ್ಕೆ ಇಲ್ಲೂ ಏನಾದರೂ ಬೇರೆ ಥರ ಬರ್ಬೋದೇನೋ ಅನ್ನೋ ಥರ ನಮ್ಮದು ಒಂದು ಬಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಶ್ರೇಯಸ್ ಪಟೇಲ್ ಒಳಗಡೆ ನೀವು ಯಾವ ಒಳ್ಳೆ ಗುಣ ಕಂಡಿದ್ದೀರಿ? ಒಳ್ಳೆ ಗುಣ ಅಂತ ಕಂಡಿಲ್ಲ. ಅಂದರೆ ನಮ್ಗೆ ಯಾವುದಕ್ಕೂ ಅನುಭವಕ್ಕೆ ಬಂದಿಲ್ಲ. ಒಂದು ಬದಲಾವಣೆ ಬಂದರೆ ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋದು ಅಷ್ಟೇ ನಮ್ಮದು, ಇನ್ನೇನಿಲ್ಲ. ಅದೇ ಸರ್, ಬದಲಾವಣೆ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಸರ್ ನಿರಂಜನ್. ಏನು ಕೆಲಸ ಮಾಡ್ತೀರಾ? ಯಾವ ಊರಿಂದ? ಸರ್ ನಮ್ಮದು ಚಿಗಳ್ಳಿ. ಕೆಲಸ ಎಲ್ಲ ನಾವು B.Com ಮಾಡ್ತೀವಿ, ಕಾಲೇಜ್. ವಿದ್ಯಾರ್ಥಿನಾ? ಏನು ಓದ್ತಿದ್ದೀರಾ? ಸರ್ B.Com ಕಲಾ ಕಾಲೇಜು? ಕಲಾ ಕಾಲೇಜ್ ಸರ್. ಮಾಡಿ ಏನಾದ್ರು ಏನು ಮಾಡ್ಬೇಕು ಅಂತಿದ್ದೀರಿ? ಏನಾದರೂ ಬಿಸ್ನೆಸ್ ಮಾಡುವ ಅಂತ. ಹಾಂ ಎಸ್ ಸರ್. ಬಿಸ್ನೆಸ್ ಯಾವ್ದಾರು ಮಾಡ್ಬೇಕು ಅಂತಿದ್ದೆ ಅಥವಾ ನೋಡ್ಕೊಂಡಿದ್ದಾರೆ ಇಂಥದ್ದೇ ಮಾಡಬೇಕು ಅಂತ? ಸರ್ ಇದು ನಾವೇನಾದರೂ ಇನ್ವೆಸ್ಟ್ ಮಾಡಿ ಯಾವುದಾದ್ರೂ ಒಂದು ಮಳಿಗೆ ಏನಾದರೂ ಮಾಡ್ಕೊಂಡು ಮಾಡೋಣ ಅಂತಿದ್ದೀವಿ ಸರ್. ಯಾವ್ದಾರು ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಒಳಗಡೆ ಏನಾದ್ರು ತೊಗೊಂಡು ಮಾಡೋಣ ಅಂತ? ಇಲ್ಲ ಸರ್, ಓನಾಗಿ ಮಾಡೋಣ ಅಂತ ಅಷ್ಟೇ. ಸರ್ ನಿಮಗೆ ಇವ್ರ ಪರಿಚಯ ಇದೆಯಾ? ನೋಡಿದ್ದೀರಾ? ಸರಿ ಸರ್. ಸರ್ ಪ್ರಜ್ವಲ್ ರೇವಣ್ಣ. ನಮ್ಮ ಶ್ರೇಯಸ್ ಅಣ್ಣವ್ರು ಸರ್. ಸರ್ ಇವರಿಬ್ಬರಲ್ಲಿ ನಿಮಗೆ ಯಾರು ಇಷ್ಟ ಆಗ್ತಾರೆ? ಸರ್ ನಮಗೆ ನಮ್ಮ ಶ್ರೇಯಸ್ ಅಣ್ಣವರೇ ಇಷ್ಟ ಆಗೋದು ಸರ್. ಯಾಕೆ ಅಂತ? ಯಾಕಂದರೆ ನಮ್ಮದೆಲ್ಲ ಹೊಳೆನರಸೀಪುರ ಕ್ಷೇತ್ರ, ಹಂಗಾಗಿ ನಮಗೆಲ್ಲ ಸಪೋರ್ಟ್ ಮಾಡೋದೇ ನಮ್ಮ ಶ್ರೇಯಸ್ ಅಣ್ಣವರು. ಹಂಗಾಗಿ ನಮಗೆ ಇವ್ರ ಮೇಲೆ ಸರ್ ಫೇವರ್ ಸರ್. ನಾವು ಶ್ರೇಯಸ್ ನಿಮಗೆ ಪರಿಚಯನ ಚೆನ್ನಾಗಿ ಮಾತಾಡ್ತೀರಾ ಅವರಿಗೆಲ್ಲ? ಸರ್ ಚೆನ್ನಾಗಿ ಪರಿಚಯ ಇದೆ. ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರಾ? ಎಸ್ ಸರ್. ಅವ್ರು ನಮಗೆ ತುಂಬ ಅಂದರೆ ಒಂದು ಫ್ರೆಂಡ್ ಥರ ನಮ್ಗೆ ಟ್ರೀಟ್ ಮಾಡ್ತಾರೆ ಸರ್. ಅವ್ರು ಮಂತಕ್ಕೆ ಹೋದ್ರು, ಅವ್ರು ಎಲ್ಲೇ ಸಿಕ್ಕಿದ್ರು ಆ ಥರ ಟ್ರೀಟ್ ಮಾಡ್ತಾರೆ ನಮ್ಗೆ. ನಿಮ್ಗೆ ಏನಾರು ಅವರಿಗೆ ಕಷ್ಟ ಬಂದಾಗ ನಿಮಗೆ ಅಥವಾ ಖುಷಿ ಆದಾಗ ಫೋನ್ಗೆ ಏನು ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾರೆ? ಸರ್ ಆ ಥರ ಏನೋ ಫೋನ್ ಮಾಡಿಲ್ಲ ಸರ್. ಅಂದರೆ ಕಾಂಟ್ಯಾಕ್ಟ್ ಎಲ್ಲ ಮಾಡಿಕೊಟ್ರೆ ಸರ್ ಸಿಗ್ತಾರೆ, ನಮಗೆಲ್ಲ ಮಾಡಿಕೊಡ್ತಾರೆ ಸರ್. ಫೋನಿಗೆಲ್ಲ ಮಾತ್ರ ಸಿಗ್ತಾರೆ? ಹಾಂ ಸರಿ, ಸಿಗ್ತಾರೆ. ಹೆಂಗಿದೆ ನಿಮ್ಮ ಕಡೆ ಹವಾ? ಹೆಂಗಿದೆ ಸರ್ ನಮ್ಮ ಕಡೆ ಎಲ್ಲ ನಮ್ಮದು ಸರ್, ನಮ್ಮ ಕಾಂಗ್ರೆಸ್ಸೇ ಸರ್. ಶ್ರೇಯಸ್ ಪಟೇಲ್? ಎಸ್ ಸರ್. ಸರ್ ಅದು ಬೇರೆಯವ್ರಿಗೆ ಗೊತ್ತಿಲ್ಲ ಸರ್. ನಮ್ಮೂರಲ್ಲೆಲ್ಲ ಕಾಂಗ್ರೆಸ್. ಸಲ JDS ಅವ್ರು ಬರ್ತಿದ್ರು. ಈ ಸರಿ ಬದಲಾವಣೆ ತರೋಣ, ಬದಲಾವಣೆ ಆಗಬೇಕು ಅಂತ. ಎಸ್ ಸರ್, ಬದಲಾವಣೆ ತರಬೇಕು. ಒಬ್ಬರನ್ನೇ ನಾಯಕರನ್ನ ನಾವು ನೇಮಕ ಮಾಡೋಕ್ಕಾಗಲ್ಲ. ಬದಲಾವಣೆ ತರೋಣ, ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ನೋಡೋಣ. ಎಲ್ಲರೂ ಒಬ್ಬೊಬ್ಬರಿಗೆ ಕೊಡೋಕೆ ಹೋಗ್ಬಾರ್ದು ಚಾನ್ಸ್ಗಳು. ಬೇರೆಯವ್ರಿಗೂ ಚೇಂಜ್ ಮಾಡೋಣ, ನೋಡೋಣ ಯಾವ್ಯಾವ ಥರ ಬದಲಾವಣೆ ಮಾಡ್ತಾರೆ, ನಮ್ಮ ಮಾಸನ್ನ ಹೆಂಗೆ ಮುಂದುವರ್ಸುತ್ತೆ, ಅದು ಇದೆಲ್ಲ ನೋಡೋಣ ಸರ್. ಬದಲಾವಣೆ ಬೇಕು ಮೇಯ್ನಾಗಿ. ಒಬ್ಬರಿಗೆ ನಾವು ಆದ್ಯತೆ ಕೊಡೋಕ್ಕಾಗಲ್ಲ, ಬದಲಾವಣೆ ಬೇಕು ಮೇಯ್ನಾಗಿ. ನೋಡೋಣ ನಮ್ಮ ಶ್ರೇಯಸ್ ಅಣ್ಣವ್ರು ಏನು ಮಾಡ್ತಾರೆ ಮಾಡ್ತಾರೆ ಅಂತ ನಂಬಿಕೆ ಇದೆ, ಮಾಡ್ತಾರೆ ಸರ್. ಓಕೆ ರೀ, ಥ್ಯಾಂಕ್ ಯು. ನನ್ನ ಹೆಸರು ಜಯಪ್ರಕಾಶ್. ಯಾವರು ಸರ್? ಗಂಡಸಿ ಸರ್, ಅರಸೀಕೆರೆ ಹತ್ರ ಗಂಡಸಿ. ನಾವು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 2 ನಿಮಿಷ ಜೊತೆ ಮಾತಾಡೋಣ ಅಂತ. ಲೋಕಸಭೆ ಚುನಾವಣೆ ಒಳಗಡೆ ಈಗ ಸುಮಾರು ಪಕ್ಷಗಳು ಅಭ್ಯರ್ಥಿಗಳು ಈಗಾಗಲೇ ನಿಲ್ತಿವೆ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸು, JDS, BSP ಮತ್ತು ಇತರೆ ಪಕ್ಷೇತರು ಕೂಡ ನಿಂತಿದ್ದಾರೆ. ನಿಮ್ಮಲ್ಲಿ ನೀವು ನೋಡ್ದಂಗೆ ಯಾರು ಗೆಲ್ಬೋದು ಅನಿಸುತ್ತೆ? ಸರ್ ನಾವು BJPಗೆ ಓಟ್ ಹಾಕಬೇಕು ಅಂತ ಇದ್ದಿದ್ದು, ಆದರೆ ಇಲ್ಲಿ ಮೈತ್ರಿ ಆಗಿರೋದ್ರಿಂದ ನಾವು BJP ಫಾರೇನ್ ಇಲ್ಲ. ಇವಾಗ ನಾವು ನೋಟ್ ಹಾಕಬೇಕು ಅಂತ ಇದ್ದೀವಿ. ನಾವು ಅದಕ್ಕಾಗಿ BJP ನಾವು ಪಕ್ಕ ಹಾಕಬೇಕಿದ್ದು. ಇಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ, ಅದರಿಂದ ನಮಗೆ ಮೈತ್ರಿ ಇಷ್ಟ ಇಲ್ಲ. ಅಲ್ಲ, ಮೈತ್ರಿ ಯಾಕೆ ಇಷ್ಟ ಇಲ್ಲ ನಿಮಗೆ? ನಮಗೆ ಮೈತ್ರಿ ಹೋದ ಸತಿ MLA ಎಲೆಕ್ಷನಲ್ಲಿ ಅಷ್ಟು ಕಿತ್ತಾಡಿದ್ದಾರೆ ಇಬ್ಬರೂ.
ಈಗ ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ಕೆ ಹೋಗ್ತಾರೆ ಇಬ್ಬರನ್ನ ಒಟ್ಟಿಗೆ? ಹೈಕಮಾಂಡ್ ಅವ್ರದ್ದು ಆದೇಶ ಅಲ್ಲ. ಅವ್ರು ಹೈಕಮಾಂಡ್ ಅವ್ರಿಗೆ ಅನುಕೂಲಕ್ಕೆ ಮಾಡ್ಕೊತಾರೆ, ಇಲ್ಲಿ ಜನಕ್ಕೆ ಅನುಕೂಲ ಆಗಬೇಕಲ್ಲ. ಅವ್ರ ಅನುಕೂಲಕ್ಕೆ ಹೆಂಗೆ ಬೇಕಾದ್ರು ಮಾಡ್ಕೊಂಡ್ರೆ ನಾವು ಓಟ್ ಹಾಕೋಕ್ಕಾಗತ್ತಾ? ನಿಮಗೇನಾದರೂ ಪ್ರಜ್ವಲ್ ರೇವಣ್ಣನ ಮೇಲಾರ ಸಿಟ್ಟಿದೆಯಾ? ಇಲ್ಲ ಅವ್ರ ಮೇಲೆ ಸಿಟ್ಟಿಲ್ಲ. ಆದರೆ ನಾವು ಬಿ ಜೆ ಪಿಗೆ ಓಟ್ ಹಾಕಬೇಕಾಗಿತ್ತು. ಬಿ ಜೆ ಪಿ ಕ್ಯಾಂಡಿಡೇಟ್ ಇಲ್ವಲ್ಲ ಇಲ್ಲಿ, ಅದರಿಂದ ನೋಟ ಹಾಕ್ತೀವಿ. ಆಯಿತು, ನೀವು ನೋಟ್ ಹಾಕ್ತೀರಾ, ಓಕೆ. ಅದು ಫಲಿತಾಂಶ ಏನಾಗ್ಬೋದು ಅನ್ಸುತ್ತೆ ನಿಮ್ಗೆ? ಫಲಿತಾಂಶ ಫೈಟ್ ಇದೆ ಸರ್, ಕಾಂಗ್ರೆಸ್ಸಿಂದಲೂ ಫೈಟ್ ಇದೆ. ಆದರೆ ಪ್ರೀತಮ್ ಗೌಡ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೀತಮ್ ಗೌಡ್ರು ಕೈ ಕೊಟ್ಟರೆ ಕಷ್ಟ ಇದೆ. ಪ್ರೀತಮ್ ಗೌಡ್ರು ಕ್ಯಾನ್ವಾಸಿ ಬಂದರೂ ಮಾತ್ರ JDSಗೆ ಓಟ್ ಬರ್ಬೋದು. ಪ್ರೀತಮ್ ಗೌಡ್ರು ಬರಲಿಲ್ಲ ಅಂದರೆ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ. ಪ್ರೀತಮ್ ಗೌಡ್ರು ಏನು ಮಾಡ್ಬೋದು ಅನ್ಸುತ್ತೆ ನಿಮಗೆ? ನಮಗೆ ಪ್ರೀತಮ್ ಗೌಡ್ರು ಸ್ವಲ್ಪ ಡೌಟ್ ಇದೆ ಸರ್. ಅವರೇನಾದರೂ ಅಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಕ್ಯಾನ್ವಾಸಿಗೆ ಹೋಗ್ತೀನಿ ಅಂತ ಅಲ್ಲಿಗೆ ಹೋದರೆ ಇಲ್ಲಿ ಬರೋಕ್ಕಾಗಲ್ಲ ಅಂತ ಬರಲಿಲ್ಲ ಅಂದರೆ ಇಲ್ಲಿ ನಮಗೆ ಪ್ರೀತಮ್ ಗೌಡ್ರು 100ಕ್ಕೆ 80 ಭಾಗ ಬರೋ ಡೌಟು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಅವ್ರು ಕ್ಯಾನ್ವಾಸ್ ಮಾಡೋದೇ ಡೌಟು ಅನಿಸುತ್ತೆ. ಅವ್ರೇನಾರ ಮಾಡಿದರೆ ಪರವಾಗಿಲ್ಲ, ಅವ್ರು ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ಸೇ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೀತಮ್ ಗೌಡ್ರು ಅಭಿಮಾನಿಗಳು, ಪ್ರೀತಮ್ ಗೌಡ್ರು ಬೆಂಬಲಿಗಳು ತುಂಬ ವಿಶಾಲವಾಗಿ ಭಾಳ ಇದ್ದಾರೆ ಜಿಲ್ಲೆ ಒಳಗಡೆ. ಹಾಸನ ಕ್ಷೇತ್ರಕ್ಕೆ ಒಪ್ಕೊಂಡಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಪ್ರೀತಮ್ ಗೌಡ್ರು ಸೈಲೆಂಟ್ ಆಗಿಬಿಟ್ರೆ ಅವರ ಅಭಿಮಾನಿಗಳು ಬೆಂಬಲಿಗರು ನೋಟ ಹಾಕ್ತಾರಾ ಅಥವಾ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ಸರ್ ಅವ್ರದ್ದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಲಾಸ್ಟ್ ಟೈಮು ಪ್ರೀತಮ್ ಗೌಡ್ರಿಗೆ ಓಟ್ ಹಾಕಿಸ್ತೀವಿ ಅಂತೇಳಿ ಕಾಂಗ್ರೆಸ್ನವರು ಒಳಗೆ ಇದು ಮಾಡ್ಕೊಂಡು ಬರೀ 3,000 ಓಟ್ ತಗೊಂಡ್ರು. ಕಾಂಗ್ರೆಸ್ನವ್ರು 30,000 ಓಟ್ ತಗೊಳಕ್ಕೆ, ಅದಕ್ಕೆ ಪ್ರೀತಮ್ ಗೌಡ್ರು ಸೋತಿದ್ದು. ಈ ಸತಿ ಪ್ರೀತಮ್ ಗೌಡ್ರು ಒಳಗೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ಹೇಳ್ಬೋದು. ಏಕೆಂದರೆ ಲಾಸ್ಟ್ ಟೈಮು ಇವರಿಂದಲೇ ಸೋತಿದ್ದಲ್ವಾ, ಕಾಂಗ್ರೆಸ್ನವರೇ ಇದು ಮಾಡಿದ್ದು ಇವರಿಗಾಗಿ JDS ಗೆಲ್ಲಿ ಅಂತ. ಈ ಸತಿ ಇವರು ಪ್ರಜ್ವಲ್ಲೇ ಸೋಲಿ ಅಂತ ಪ್ರೀತಮ್ ಗೌಡ್ರೆ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಒಲವಿದೆ ಅಂತ ಅನಿಸುತ್ತೆ ಸರ್. ಯಾಕೆಂದರೆ ಅಲ್ಲಿ ಒಳನೇಶಿಪುರದಲ್ಲೂ ಹತ್ತತ್ರದಲ್ಲೇ ಸೋತಿದ್ದಾರೆ ಅವರು ಏನು ಭಾಳ ಇದರಲ್ಲೇನು ಗೆದ್ದಿಲ್ಲ. ಅದರಿಂದ ಇಲ್ಲೂ ಅದೇ ನೋಡಬೇಕು. ಈಗ ಸಕಲೇಶ್ಪುರ ಮತ್ತು ಬೇಲೂರು ಎರಡು ಡಿಪೆಂಡ್ ಆಗುತ್ತೆ. ಇನ್ನೇನು ಅರಸೀಕೆರೆ ಮತ್ತು ಕಡೂರು ಕಾಂಗ್ರೆಸ್ಸೇ ಇದೆ. ಚನ್ನರಾಯಪಟ್ಟಣನೂ ಹೋದ ಸತಿ ಫೈಟ್ ಕೊಟ್ಟಿದೆ. ಈ ಚನ್ನರಾಯಪಟ್ಟಣದಲ್ಲಿ ಏನು BJP ಅಂತ ಏನಿಲ್ಲ ಸರ್, ದಳ ಕಾಂಗ್ರೆಸ್ಸೇ ಇದ್ದಿದ್ದು. ನೋಡಬೇಕು. ಒಟ್ಟಿನಲ್ಲಿ ಈ ಸತಿ ಕಷ್ಟ ಅಂತ ಹೇಳ್ತಾ ಇದೆ. ಆದರೆ ಫೈಟ್ ಇದೆ ಇಬ್ರಿಗೂ. ಸರ್ ನೀವೊಬ್ಬರು ಬರುತ್ತೆ ಸರ್ ಇವರಿಗೆ ಯಾರಿಗೆ ಶ್ರೇಯಸ್ ಪಟೇಲ್ಗೆ ಲಾಸ್ಟ್ ಟೈಮ್ ಹತ್ರದಲ್ಲಿ ಸೋತಿದ್ದಾರೆ ಅಂತ ಒಂದು ಅನುಕಂಪ ಇದೆ. ಅದಕ್ಕಾಗಿ ನಾವು BJP ಓಟ್ ಹಾಕಬೇಕಿದ್ದ ನಮ್ಗೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾವು ನೋಟಾಗಿ ಹೋಗ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನು ಓದ್ತಾ ಇದ್ದೀರಾ? ಫೈನಲ್ ಇಯರ್, ಸೆಕೆಂಡ್ ಇಯರ್. ಇವರಾ ಪ್ರಜ್ವಲ್ ಅವರ ಸ್ವರೂಪ ನಂಗೆ ಗೊತ್ತಿಲ್ಲ. ಪ್ರಜ್ವಲ್ ಇವ್ರು ಗೊತ್ತು. ಹೌದಾ, ಅವರೇ ಇವರಾ? ಪ್ರಜ್ವಲ್ ರೇವಣ್ಣ ಹೌದಾ? ಯಾರು ಇಲ್ಲ. ಯಾರು ಅಲ್ಲ, ಇವ್ರು ಪ್ರಜ್ವಲ್ಲೇ ಪಕ್ಕ 100%. ಹಾಂ ಅವರೇ. ಎಲೆಕ್ಷನ್ ನಡೀತಾ ಇದೆ, ಲೋಕಸಭೆ ಚುನಾವಣೆ ಎಲೆಕ್ಷನ್ ನಡೀತಾರೆ. ನೀವು ಹಿಂದೆ ಓಟ್ ಹಾಕಿದ್ರೆ? ಇಲ್ಲ, ಈಗ ಫಸ್ಟಿಗೆ ಹಾಕಬೇಕು. ಹುಡುಗಿ ಓಟ್ ನಿಮ್ಮದು ಓಟ್ ಹಾಕಬೇಕು ಅನ್ನೋಕ್ಕಿಂತ ಕೇಳಬಾರ್ದು ನಾವು ಯಾರಿಗೆ ಓಟ್ ಹಾಕ್ತಿದ್ದೀರಿ ಅಂತ. ಯಾರು ಗೆಲ್ಬಹುದು ಆ ಥರ ಐಡಿಯಾಸ್ ಇಲ್ಲ. ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೆಂಬಲ ಯಾವಾಗಿದೆ, ಯಾವ ಪಕ್ಷಕ್ಕಿದೆ? ಕಾಂಗ್ರೆಸ್. ಏನಕ್ಕೆ ಅಂತ? ಕಾಂಗ್ರೆಸ್ಸು ಎಲ್ಲ ಫೆಸಿಲಿಟೀಸ್ ಮಾಡಿಕೊಡ್ತಾರೆ ಅಂತ. ನವೀನ್ ಅಂತ. ನವೀನ್ ಅಂತ ಏನು ಕೆಲಸ ಮಾಡ್ತಾರೆ? ಆಡಳಿತ CFs ಆಡಳಿತ. ಇವ್ರು ಗೊತ್ತಾ ಇವ್ರು ನಿಮಗೆ? ಅದಕ್ಕೆ ಸರಿ ಗೊತ್ತಿಲ್ಲ. ಸರಿ. ಹೌದು ನೋಡಿ ಸ್ವಾಮಿ, ಇವರೆಲ್ಲ 5 ವರ್ಷಕ್ಕೆ ಒಂದು ದಿವಸ ಮುಖ ತೋರಿಸೋರು. 5 ವರ್ಷಕ್ಕೆ ಒಂದು ದಿವಸ ಮುಖ ತೋರಿಸೋರು. ಇವತ್ತಿದ್ದವ್ರು ನಾಳೆ ಮನುಷ್ಯ ಇರಲ್ಲ ಅಂತಂದ್ರೆ ಇವನು ಯಾರು ಓಟ್ ಹಾಕಿ ಬಂದು ಕೇಳಿದ್ರೆ MP ಅಲ್ವಾ ಇಲ್ಲಿದು? ಪಾಪ ಓಡಾಡ್ತಾ ಇರ್ತಾರೆ. ಎಲ್ಲಿ ಓಡಾಡ್ತಾರೆ ಇವರು? ನಾನು ಬೇಕಾದ್ರೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನೀವು ಈ ಫೋಟೋ ಇಟ್ಕೊಂಡಿದ್ರ 1 ಗಂಟೆ ಕಾಲ ಸರ್ಚ್ ಮಾಡಿ ಎಷ್ಟು ಜನ ಗೊತ್ತು ಅಂತ ಹೇಳ್ತಾರೆ, ಎಷ್ಟು ಜನ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನು ಲಿಸ್ಟ್ ಮಾಡ್ಕೊಂಡ್ಬನ್ನಿ. ಇದ್ರ ಮೇಲೆ ನಿಂತಿದೆ. ಇಲ್ಲ, ಅಲ್ಲಿ ಚಲೋಗೊಂಡು ಶ್ರೇಯಸ್ ಪಟೇಲ್ ಅಂತ ಕಾಂಗ್ರೆಸ್ಸಿನ ಅಭ್ಯರ್ಥಿ. ಈಗ ಹೇಳಿ, ಇವರಿಬ್ಬರಲ್ಲಿ ಯಾವ ಅಭ್ಯರ್ಥಿ ಒಳ್ಳೆಯವರು, ಸೂಕ್ತ, ಯಾರಿಗಾದ್ರೆ ಒಳ್ಳೆಯದು? ಇದೇನಿಲ್ಲಲ್ವಾ, ವ್ಯಕ್ತಿನೇ ಗೊತ್ತಿಲ್ಲ ಅಂದಮೇಲೆ ವ್ಯಕ್ತಿ ಒಳ್ಳೆಯವನೇ ಕೆಟ್ಟವನೇ ಅಂತ ಹೆಂಗೆ ಹೇಳ್ತೀರ? ಈಗ ಈಗ ನಮ್ಮಿಬ್ಬರಲ್ಲೇ ಮಾತಾಡೋಣ.
ನಾನು ಯಾರು ಅಂತ ನಿಮಗೆ ಗೊತ್ತಾ? ಮಾತಾಡಿಸ್ತಾ ಇದ್ದೀರಾ? ಯಾಕೆಂದರೆ ನೀವು ವೈಯಕ್ತಿಕ ನಿಮ್ಮ ವೃತ್ತಿ ಧರ್ಮ ನೀವು ಮಾತಾಡಿಸ್ತಾ ಇದ್ದೀರಿ ಧರ್ಮಕ್ಕೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇದು ಅಷ್ಟೇ. ನಿಮ್ದು ಒಂದು ಓಟ್ ಆಗಬೇಕು ಅದಕ್ಕೆ ಓಟ್ ಹಾಕೋದು ನಮ್ಮ ಕೊಟ್ಟಿರೋ ಒಂದು ಕರ್ತವ್ಯ, ಅಧಿಕಾರ. ವ್ಯಕ್ತಿಗಳು ಯಾರು ಅಂತ ಗೊತ್ತಿಲ್ಲ. ವ್ಯಕ್ತಿ ನಮಗೆ ಗೊತ್ತಿರೋ ವ್ಯಕ್ತಿ ನಾವು ಆಗ್ತೀವಿ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಮ್ಮ ಅನಿವಾರ್ಯತೆ ಹೆಂಗಿದೆ ಅಂದರೆ ಅವ್ರು ಯಾರು ಏನು ಗೊತ್ತಿಲ್ಲದೆ ಹೋದ್ರು ಮತದಾನ ಮಾಡಲೇಬೇಕು, ಓಟ್ ಹಾಕಲೇಬೇಕು. ಖಂಡಿತ. ಒಬ್ಬ ನಾಳೆ ಸಾಯೋ ಮುದುಕಿ ಕೂಡ ಎಷ್ಟೋ ಕಷ್ಟಪಟ್ಟು ಬಂದು ಓಟ್ ಹಾಕ್ತಾರೆ. ಯಾಕೆ? ಅವ್ರಿಗಿರೋ ಈಗಿನ ಯುವ ಜನಕ್ಕಿಂತ ಮುಖ್ಯವಾಗಿ ಅವ್ರಿಗಿರೋ ಒಂದು ಜವಾಬ್ದಾರಿ. ಈಗಿನ ಯುವ ಜನತೆ ಬರೋಲ್ಲ ಓಟ್ ಹಾಕೋಕ್ಕೆ. ಯಾಕೆ ಬರೋಲ್ಲ ಗೊತ್ತಾ? ಎಲ್ಲ ಫ್ಯಾಷನ್ನು, ಮೊಬೈಲು, ಟಿ ವಿ, ಕಂಪ್ಯೂಟರ್ ಇಟ್ಬಿಟ್ರೆ ಸಾಕು. ಅವ್ರಿಗೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಆದರೆ ಓಟಿನ ಬೂತಿಗೆ ಬರಬೇಕು, ಓಟ್ ಹಾಕ್ಬೇಕು. ಇದು ಒಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ. ಈ ಓಟ್ ಹಾಕೋ ಒಂದು ಪದ್ಧತಿ ಪ್ರಪಂಚದಲ್ಲಿ ಎಷ್ಟು ಶ್ರೇಷ್ಠವಾಗಿದೆ ಅಂದರೆ ಇದು ನನಗಿಂತ ಹೆಚ್ಚಾಗಿ ಬೇರೆ ಗೊತ್ತಿರೋರು ಕೇಳಿ. ಮತದಾನ ಇದೆಯಲ್ಲ, ಅದು ಎಲ್ಲ ದಾನಗಳಿಗಿಂತ ಶ್ರೇಷ್ಠನೇ. ಮತದಾನ ಕಂಡುಹಿಡಿದಿದ್ದೆ ಭಾರತೀಯರು. ಇದರಿಂದ ಬೇರೆ ದೇಶಕ್ಕೆಲ್ಲ ಹರಡ್ಕೊಂಡಿದೆ. ಈಗ ಹೋಗಲಿ, ನಿಮಗೆ ಇಬ್ಬರೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ಓಕೆ, ನೀವು ಈಗ ಓಟ್ ಹಾಕ್ಬೇಕಾದ್ರೆ ಯಾವ ಮಾನದಂಡದ ಮೇಲೆ ಓಟ್ ಹಾಕ್ತೀರಾ? ಯಾವ ಅರ್ಹತೆ ಮೇಲೆ ಓಟ್ ಹಾಕ್ತೀರಾ? ನನಗೆ ಗೊತ್ತಿರೋ ವ್ಯಕ್ತಿಗಳ ಮೇಲೆ, ಗೊತ್ತಿರೋ ಪಕ್ಷದ ಮೇಲೆ. ಹೌದು. ಯಾವ ಪಕ್ಷ ಹಾಸನ ಜಿಲ್ಲೆ ಒಳಗಡೆ ಗೆಲ್ಬೋದು ಅನಿಸುತ್ತೆ ನಿಮಗೆ? ಈಗಿನ ಒಂದು ಭರಾಟೆಯಲ್ಲಿ ಹೇಳೋದಕ್ಕೆ ಆಗಲ್ಲ. ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಯುವ ಜನತೆ ಬರ್ತಾಯಿದ್ರೆ ಯುವ ಜನತೆ ನಿಲ್ಲಿಸ್ತಾರೆ. ಬಟ್ ಆ ಯುವ ಜನತೆ ಪರಿಚಯ ಇದ್ದು ಜನಗಳಿಗೆ ಗೊತ್ತಿರಬೇಕು. ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ಕೂಡ ಈ ಎರಡು ಪಕ್ಷಗಳೊಳಗಡೆ JDS ಮತ್ತು ಕಾಂಗ್ರೆಸ್ ಒಳಗಡೆ ಯಾರು ಗೆಲ್ಬೋದು? ಇದರಲ್ಲಿ JDS ಮತ್ತು ಕಾಂಗ್ರೆಸ್, BJP ಯಾವುದೇ ಆಗಿರಲಿ, ಹಿಂದಿನ ತಲೆಮಾರಿನ ಜೀವಿಗಳು, ವ್ಯಕ್ತಿಗಳು ಇದರನ್ನು ಗ್ಯಾರಂಟಿ ಮೇಲೆ ಅವ್ರು ಬೇಕು ಅನ್ನೋ ಉದ್ದೇಶಕ್ಕೆ ಈಗಿನ ಆ ಪಕ್ಷದ ಮೇಲೆ ನಿಂತಿರೋ ಯುವ ಜನತೆಗೆ ಓಟ್ ಹಾಕ್ತಾರೆ ಹೊರತು ಈಗಿನ ಯುವ ಜನತೆ ನೋಡಿ ಯಾರು ಓಟ್ ಹಾಕಲ್ಲ. ಯಾಕೆಂದರೆ ಈಗಿನ ಯುವ ಜನತೆ ಆಯಿತು, ನೀವು ಫೋಟೋ ತೋರಿಸಿದ್ರಲ್ಲ, ಈ ವ್ಯಕ್ತಿಗೆ ನಾವು ಓಟ್ ಹಾಕ್ತೀವಿ, ಗೆದ್ದರು. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ನೀವು ಪಬ್ಲಿಕ್ ಸರ್ವಿಸು ನಿಮ್ಮ ಮುಖಾಂತರನೇ ಆಗಲಿ ಒಂದು ನೋಡಿ ಇವ್ರು ಗೆಲ್ತಾರೆ, ಗೆಲ್ಲಿ ಸಂತೋಷ ಅಲ್ಲ. 5 ವರ್ಷದ ಸತತವಾಗಿ ನಾನು ಇವ್ರ ಕಚೇರಿಗೆ, ಇವರ ಮನೆಗೆ ಅಲ್ದಾಡ್ತೀನಿ. ನನಗೆ ಸಿಕ್ಕಿಬಿಟ್ರೆ ನಾನು ಇವ್ರ ದೇವರು ಅಂತ ಪೂಜೆ ಮಾಡ್ತೀನಿ. ಖಂಡಿತ ಸಿಗಲ್ಲ. ಯಾಕೆ? ಅವ್ರಿಗೆ ಬೇಕಾಗಿರೋ ಸೀಟು ಅಷ್ಟೇ, ಕುರ್ಚಿ ಅಷ್ಟೇ ಬೇಕಾಗಿರೋದು ಅವ್ರಿಗೆ. ಚುನಾವಣಾ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ನಿಂತಿರೋನು ಯಾರು ಅಂತ ಓಟ್ ಹಾಕೋನು ಗೊತ್ತಿರೋದಿಲ್ಲ, ಓಟ್ ತಗೊಳ್ಳೋನಿಗೆ ಓಟ್ ಹಾಕೋರು ಯಾರು ಅಂತ ಗೊತ್ತಿರೋದಿಲ್ಲ. ಅದು ಚುನಾವಣೆ ನಡೆದೋಗ್ಬಿಡುತ್ತೆ. ಹೌದು, ನಡೆಯುತ್ತೆ. ಅದೇ ಫಸ್ಟ್ ಆಫ್ ಆಲ್ ಹೇಳಿಲ್ವಾ, ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ತಂದುಕೊಟ್ಟ ಮಹಾನ್ ವ್ಯಕ್ತಿಗಳು ನಮಗೆ ಕೊಟ್ಟಿರೋ ದೊಡ್ಡ ಅಧಿಕಾರ, ದೊಡ್ಡ ಜವಾಬ್ದಾರಿ. ಆದರೂ ಯಾವ ಪಕ್ಷ ಗೆಲ್ಬೋದು? ಇದನ್ನ ಯಾರು ಗೆಲ್ಬೋದು? ಯಾವ ಪಕ್ಷ ಗೆಲ್ಬೋದು? ಇದು ಫಸ್ಟು ಒಂದು ಪಕ್ಷದ ಮೇಲೆ ನಂಬಿಕೆ ಇತ್ತು. ಯಾವುದೇ ಪಕ್ಷ ಆಗಲಿ ಜನಗಳಿಗೆ ನಂಬಿಕೆ ಇತ್ತು. ಈಗ ಚುನಾವಣೆ ಅನ್ನೋದು ಕೂಡ ಒಂದು ಶೇರ್ ಮಾರ್ಕೆಟ್ ಆಗ್ಬಿಟ್ಟಿದೆ. ಯಾವಾಗ ಯಾರು ಬಿದ್ದೈತಾರೋ ಹೇಳೋಕ್ಕಾಗಲ್ಲ. ಅದು ನಿಮ್ಮ ಆಲೋಚನೆ ಒಳಗಡೆ ಯಾರು ಗೆಲ್ಬೋದು? ಸೂರ್ಯನ ಬೆಳಗ್ಗೆ ಇಷ್ಟು ಬರ್ತಾಯಿದೆ, ಏಕ್ದಮ್ ಒಂದು ಸೆಕೆಂಡ್ ಮೋಡ ಬಂದರೆ ಏಕ್ದಮ್ ಕತ್ಲಾಗುತ್ತೆ ಅಂತ ಪ್ರಪಂಚಕ್ಕೆ ಬೆಳಕು ಕೂಡ ಸೂರ್ಯನಿಗೆ ಅಡ್ಡಬರ ಶತ್ರುಗಳಿರ್ಬೇಕಾರೆ ಒಳ್ಳೆ ವ್ಯಕ್ತಿ ಅಂತ ನಾವು ಆರಿಸಿರ್ತೀವಿ. ಓಟಕ್ಕೆ ನಾವು ಮನೆ ಬರೋದ್ರೊಳಗೆ ಅಲ್ಲೇನೆ ಕಿತಾಪತಿ ನೋಡಿ ಅವ್ನು ತಲೆ ಕಳಿಸಿದ್ರೆ ಅಥವಾ ಅವನನ್ನು ಮುಗಿಸಿದ್ರೆ ಏನು ಮಾಡೋಕ್ಕಾಗ್ತದೆ? ಆದರೂ ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ಆಗಲ್ಲ. ಇವೆಲ್ಲ ಶೇರ್ ಮಾರ್ಕೆಟ್ ಇದ್ದಂಗೆ. ಯಾವಾಗ ತುಂಬ ಇಲ್ಲ, ಸಾಧ್ಯನೇ ಇಲ್ಲ. ನೀವೊಬ್ಬ ಪಬ್ಲಿಕ್ ಸರ್ವಿಸ್ ಆಗಿ, ನೀವೊಬ್ಬ ಸರ್ವೆಂಟಾಗಿ ನೀವು ಕೂಡ ಯೋಚನೆ ಮಾಡಿ. ಅದಕ್ಕೆ ನೀವು ಪಬ್ಲಿಕ್ ಸರ್ವಿಸ್ಗಿಂತ ನೀವು ಫಸ್ಟ್ ಒಬ್ಬ ಮಾನವರಾಗಿ ಯೋಚನೆ ಮಾಡಿ. ಯಾರು ಗೆಲ್ತಾರೆ ಯಾರು ಅಂತ ಹೇಳೋದಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕೆಂದರೆ ಹೋದ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರೆ ಬರ್ತಾರೆ ಅಂತ ಭಾರಿ ಸ್ಕೋಪ್ ಇಟ್ಕೊಂಡಿದ್ರು. ಹಾಸನದ ಪ್ರತಿಯೊಂದು ಗ್ರಾಮನೂ ಕೂಡ ಪ್ರೀತಮ್ ಗೌಡ, ಗೊತ್ತಿಲ್ಲದವ್ರು ಕೂಡ ಪ್ರೀತಮ್ ಗೌಡ ಅಂತಿರು. ಪ್ರೀತಮ್ ಗೌಡ್ರು ಚೆನ್ನಾಗಿ ಕೆಲಸ ಮಾಡಿದರು. ಏನಾಯಿತು? ಅಷ್ಟೊಂದು ಲೀಡರ್ಗಿಲ್ಲ ಅಂತ ಅವಶ್ಯಕತೆ ಸ್ವರೂಪ್ ಅವ್ರಿಗಿತ್ತ, ಬೇಕಿರಲಿಲ್ಲ. ಆಯಿತು, ಸ್ವರೂಪ್ ಗೆದ್ರು, ಒಳ್ಳೆಯದಲ್ಲಿ. ನಗರಸಭೆ ಎಲೆಕ್ಷನ್ ಕಳೆದು ಇಷ್ಟು ದಿವಸ ಆಯಿತು. ಸ್ವರೂಪ್ ಯಾರು ಅಂತ ಹೇಳ್ತೀರ ಜನಕ್ಕೆ ನೀವು ಅಕೌಂಟ್ ಮಾಡ್ಕೊಬನ್ನಿ. ಸ್ವರೂಪ್ ಕಡೆಗೆ ಟಾರ್ಗೆಟ್ ಬಂದುಬಿಟ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಿಜ. ಜ್ಯೋತಿ ಅಂತ. ಜ್ಯೋತಿ ಯಾವ ನಿಮ್ಮದು?
ಹಾಸನ್ ಮೊಸಳೆ ಹೊಸಳ್ಳಿ ಚಾಚ್ಪುರ ಕೊಪ್ಪಳ. ಇವ್ರು ಗೊತ್ತಾ ನಿಮಗೆ? ಇವರು ಗೊತ್ತಿಲ್ಲ ಸರ್. ಇಲ್ಲ. ಪ್ರಜ್ವಲ್ ರೇವಣ್ಣ ಅವರು ಶಾಸಕರಾಗಿದ್ದಾರೆ. ಈಗ ಲೋಕಸಭೆ ಚುನಾವಣೆ ಬಂದಿದೆ. ಈ ಶ್ರೇಯಸ್ ಪಟೇಲ್ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಮುಖ್ಯವಾಗಿ ನಿಂತಿದ್ದಾರೆ. ಬೇರೆ ಬೇರೆ ಪಕ್ಷಗಳು ನಿಂತಿದ್ದಾವೆ. BSPಯಿಂದನೂ ನಿಂತಿದ್ದಾರೆ, ಬಹುಜನ್ ಗಂಗಾಧರ್ ಅಂತ ಹೇಳಿ, ಮತ್ತು ಬೇರೆ ಬೇರೆ ಪಕ್ಷದಿಂದನೂ ಕೂಡ ನಿಂತಿದ್ದಾರೆ. ಆದರೂ ಈಗ ಮುಂಚೂಣಿಯಲ್ಲಿರೋರು ಇವರು ಕಾಣಿಸ್ಕೊತಾ ಇದ್ದಾರೆ. ಯಾರು ಗೆಲ್ಲಬಹುದು, ಯಾವ ಮಾನದಂಡ ಮೇಲೆ ಗೆಲ್ಲಬಹುದು ಅನಿಸುತ್ತೆ ನಿಮಗೆ? ಸರ್ ಈ ಹಾಸನಲ್ಲಿ ಇವರೇ ಇರೋದು ಯಾವಾಗ್ಲೂ. ಇವ್ರದ್ದೇ ಸ್ವಲ್ಪ ಮೇಲ್ಗೈ ಇದೆ. ಇವರು ಅಂದರೆ ಯಾರು? ಪ್ರಜ್ವಲ್ ರೇವಣ್ಣ ಅವ್ರ ತಂದೆ ರೇವಣ್ಣ ಅವರು ದೇವೇಗೌಡರು ಇದ್ದಾರೆ ಹಾಸನಲ್ಲಿ. ಮತ್ತು ಬೇರೆ ಪಕ್ಷ ಬರಬೇಕು ಅಂತಲೇ ಒಳ್ಳೆಯದು. ಹಾಂ, ಯಾಕೆ ಬೇರೆ ಪಕ್ಷ ಬಂದರೆ ಒಳ್ಳೆಯದು? ಅಂದರೆ ಸ್ವಲ್ಪ ಇವ್ರದ್ದೇ ಎಲ್ಲ ಸ್ವಲ್ಪ ಇದಿದೆ ಇವಾಗ. ಅಂದರೆ ಬೇರೆದು ಬಂದರೆ ನೋಡೋಣ ಅವ್ರು ಏನು ಮಾಡ್ತಾರೆ ಅನ್ನೋದೊಂದು ಇರುತ್ತೆ. ಬದಲಾವಣೆಯಿಂದನೂ ಏನಾದ್ರು ಅಭಿವೃದ್ಧಿ ಆಗ್ಬೋದು? ಹಾಂ, ಬದಲಾವಣೆಯಿಂದ ಅಭಿವೃದ್ಧಿ ಆಗ್ಬೋದು ಅನಿಸುತ್ತೆ. ಈ ಲೆಕ್ಕಾಚಾರದಲ್ಲಿ ನೀವು ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ಇದ್ದೀರಿ? ನಾವು ಬೆಂಬಲ ಇವರೇ ಯಾವಾಗಿದ್ರು. ನೀವು JDSಗೆ ಬೆಂಬಲ? JDS ಬೆಂಬಲ. ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಅವು ಮತ್ತೆ 8 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು, ಇನ್ನು ಒಳ್ಳೆ ಅಧಿಕಾರ ಕೊಡುತ್ತೆ ಅಂತ ಆ ಥರ ಏನಾದ್ರು ಇಲ್ಲ ಲೆಕ್ಕಾಚಾರ ಇಲ್ವಾ ನೀವು? ಸರ್ ಅವರು ಕೊಡ್ತಾ ಇದ್ದಾರೆ. ಅಂದರೆ ಇವರು ಮಾಡ್ತೀವಿ ಅಂದಿದ್ರು ಇವ್ರದ್ದು ಬರಲಿಲ್ಲ. ಇವರು ಇವಾಗ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ಇದನ್ನೇ ಸ್ವಲ್ಪ ಅನಿಸುತ್ತೆ. ಕಾಂಗ್ರೆಸ್ಸೇ ಪರವಾಗಿಲ್ಲ ಅನಿಸುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಪುಟ್ಟಲಕ್ಷ್ಮಿ. ನಮ್ಮದು ಸಕಲೇಶ್ಪುರ. ಎಲ್ಲಿ? ನಮ್ಮದು ಹಾನ್ಬಳ್ಳು ಕ್ಯಾಮ್ನಳ್ಳಿ. ನಾವು ಸಕಲೇಶ್ಪುರದವ್ರೆ. ಹಾಂ, ಹೌದು. ಈಗ ಹಾಸನ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಒಳಗಡೆ ಯಾವ ಪಕ್ಷ ಗೆಲ್ಲಬೇಕು ಅನಿಸುತ್ತೆ ನಿಮಗೆ? ಈಗ ನಮ್ಮ ಪಕ್ಷ ಅಂದರೆ ಈಗ BJP. ನಮಗೆ BJP ಗೆಲ್ಲಬೇಕು ಅಂತ ನಮ್ಮ ಇದು. ಮೋದಿ ಎಲ್ಲ ಅನುಕೂಲ ಮಾಡಿ BJP ಸಪೋರ್ಟ್ ಮಾಡಿದೆ JDSಗೆ, ಅದಕ್ಕೋಸ್ಕರ JDSನ ಅಭ್ಯರ್ಥಿ ಗೆಲ್ಲಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ? JDS ಅಭ್ಯರ್ಥಿ ಗೆಲ್ಲಬೇಕು. ಯಾಕೆಂದರೆ JDSಗೆ ಇದ್ರು ಒಂದೇ, ನಮ್ಮ BJPಗೆ ಇದ್ರು ಒಂದೇ. ಎಲ್ಲದು ಒಳ್ಳೇದಾಗುತ್ತೆ, ನಮ್ಮ ರೈತರಿಗೆಲ್ಲ ಒಳ್ಳೇದು ಮಾಡಿಕೊಡ್ತಾರೆ ಅಂತ ಒಂದು ನಮ್ಮ ಅನುಕೂಲ ಇದೆ. BJP ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ನಿಮಗೆ? ಪ್ರೀತಿ ಅಂದರೆ ಮೋದಿ ಮಾಡ್ತಿದ್ದಾರೆ, ಅದು ಏನು ಗೊತ್ತಾ, ಒಳಗಡೆ ಮಾಡ್ತಿದ್ದಾರೆ, ಅದನ್ನು ಹೊರಗಡೆ ಜನಗಳಿಗೆ ಏನು ಗೊತ್ತಿಲ್ಲ. ಹೊರಗಡೆ ತಿರುಗಡೆಗೆ ಏನು ಗೊತ್ತಾಗಲ್ಲ, ಏನಿಲ್ಲ. ಹಾಗಾಗಿ ಮೋದಿ ಮಾಡಿರೋದು ಕೆಲಸಗಳು ಎಲ್ಲ ಒಂದು ಇದು ಬರುತ್ತೆ, ಅವು ನೋಡಿದಾಗಲೇ ಗೊತ್ತಾಗುತ್ತೆ, ಎಲ್ಲನೂ ಗೊತ್ತಾಗಲ್ಲ, ಹಂಗಿರುತ್ತೆ. ಅದಕ್ಕಾಗಿ ಮೋದಿಯವರೇ ಬರಬೇಕು ಅಂತ ನಮ್ಮ ಆಸೆ. ಏನು ಮೋದಿಯವರು ಏನು ಒಳ್ಳೇದು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ? ಎಲ್ಲದು ಅಂದರೆ ಮೋದಿ ಮಾಡಿರೋದು ಕೆಲಸಗಳು ಎಲ್ಲದು ಒಂದು ಮೆಡಿಕಲಿಂದ ಹಿಡಿದು ಮತ್ತು ನಮ್ಮ ಇವರು ಯಾರಿಗೆ ಇವರಿಗೆ ಎಲ್ಲದಕ್ಕೂ ಒಳ್ಳೇದು ಮಾಡಿದ್ದಾರೆ ಮೋದಿ. ಆದರೆ ಗೊತ್ತಾಗಲ್ಲ ಅಷ್ಟೇ, ಎಲ್ಲ ಜನಗಳಿಗೂ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ಮೋದಿ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ಗೊತ್ತಾಗ್ತದೆ ಒಳ್ಳೇದು ಮಾಡಿದ್ದಾರೆ. ಜನಗಳಿಗೆ ಗೊತ್ತಾಗಿದೆ ಅಂದರೆ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ಮೋದಿ ಹೆಂಗಿದ್ದಾರೆ ಏನು ಅಂತ. ಅದಕ್ಕೋಸ್ಕರ ಮೋದಿ ಬರಬೇಕು. ಮೋದಿ ಅಂದರೆ ನಮ್ಮ ದೇಶ ಉಳಿಸ್ಬೇಕು ಅಂದರೆ ಮೋದಿನೇ ಬರಬೇಕು, ಬೇರೆ ಬರಬಾರ್ದು. ನಮ್ಮ ಇದು ಕಾಂಗ್ರೆಸ್ ಬರಲೇಬಾರ್ದು. ಕಾಂಗ್ರೆಸ್ ಬಂದರೆ ಏನಾಗ್ಬೋದು? ಕಾಂಗ್ರೆಸ್ ಬಂದರೆ ನಮಗೆ ಈಗೇನು ಬರಗಾಲ ಬಂದಿದೆ ಅದು ಭಾರಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ಮುಂದಕ್ಕೆ ಇನ್ನೂ ಬರಗಾಲ ಆಗುತ್ತೆ, ನಮ್ಗೆ ನೀರು ಕುಡಿಯೋಕ್ಕೆ ನೀರು ಇರಲ್ಲ, ಆ ಥರ ಆಗುತ್ತೆ ಕಾಂಗ್ರೆಸ್ ಬಂದಾಗ. ಅದು ಹಿಂಗೆ ಬರಗಾಲಕ್ಕೂ ಕಾಂಗ್ರೆಸ್ಗೆ ಅಂದರೆ ಈಗ ಹೋದ ಸತಿ ಬಂದಾಗಲೂ ಕಾಂಗ್ರೆಸ್ ಬಂದಾಗಲೂ ಬರಗಾಲ ಬಂದಿದೆ, ಈ ಸತಿ ಬಂದಾಗಲೂ ನಾವು ಅನುಭವಿಸ್ತಿದ್ದೀವಿ, ನಮ್ಗೆ ಗೊತ್ತಾಗ್ತಿದೆ. ಹಂಗೆ ಈಗ ರಾಜ್ಯಕ್ಕೆ ಬರಗಾಲ ಬಂದಿದ್ದೆ, ದೇಶಕ್ಕೆ ಬರಗಾಲ ಬಂದ್ಬಿಡುತ್ತೆ. ದೇಶಕ್ಕೆ ಬರಗಾಲ ಬರುತ್ತೆ. ಆದರೆ ಅವರು ಸಿದ್ದರಾಮಯ್ಯ ಗೊತ್ತಾಗಬೇಕಿದು ಬರಗಾಲ ಹೆಂಗೆ ಬಂತು ಏನು ಅಂತ. ಹೋದ ಸತಿ ಬಂದಾಗಲೂ ಸಿದ್ದರಾಮಯ್ಯ ಇದು ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಬರಗಾಲ ಬಂದಿದೆ, ಈ ಸತಿ ಬಂದಾಗಲೂ ಬರಗಾಲ ಬಂದಿದೆ. ಇದು ಬಿಟ್ಟು ಬರಗಾಲ ಬಿಟ್ಟು ಬೇರೆ ಏನಾದ್ರು? ಬರಗಾಲ ಅಂದರೆ ಈಗ ಆ್ಯಕ್ಚುಲಿ ಅವರೆಲ್ಲ ಇದೆಲ್ಲ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾಗಲೂ ಏನು ಗೊತ್ತಾ, ಮಕ್ಳಿಗೆ ಕೊಡಬೇಕಿತ್ತು, ಕಾಲೇಜ್ ಮಕ್ಕಳಿಗೆ ಇವರಿಗೆಲ್ಲ ಏನಂದ್ರೆ ಬಸ್ಸಲ್ಲಿ ಅನುಕೂಲ ಏನಿದೆ ಅದು ಮಾತ್ರ ಮಾಡ್ಕೊಡ್ಬೇಕಿತ್ತು. ಎಲ್ಲ ಲೇಡೀಸು ಇವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರೆ ಅದು ಒಂದು ಸ್ವಲ್ಪ ಜನಗಳು ಇದು ಮಾಡ್ತಾಯಿಲ್ಲ. ಏನು ಹೇಳಿ, ಲೇಡೀಸ್ ಎಲ್ಲ ಅಲ್ಲಿ ಕೂರಂಗಿಲ್ಲ, ಏನಿಲ್ಲ, ಎಲ್ಲಿ ಬೇಕು ಅಲ್ಲಲ್ಲಿ ಓಡಾಡೋದು, ಕೆಲಸ ಮಾಡೋಂಗಿಲ್ಲ, ಏನಿಲ್ಲ. ಜೆಂಟ್ಸಿಗೆ ಏನಾಗಿದೆ ಅಂದರೆ ಒಂದು ಇದು ಏನು ಹೇಳಿ, ಹೇಳಂಗಿಲ್ಲ ಕೇಳಂಗಿಲ್ಲ, ಅವ್ರದ್ದೇ ಒಂದು ಮೇಲೆ ಒಂದು ಇದಾದಂಗೆ. ಈಗ ನಿಮ್ಮ ಮದುವೆ ಆಗಿಲ್ಲ ಆಗಿದ್ದರೆ ಇದೇನಾರು ಟೆಲಿಕಾಸ್ಟ್ ಆಗಿ ವಿಡಿಯೋ ನೋಡಿದ್ರೆ ಮನೇಲಿ ಹೆಂಗೆ ಸಿಗಲ್ಲ ಕೊಟ್ಟಿದೆ ಅಂದರೆ ಒಳ್ಳೇದು ಬೀಳುತ್ತೆ. ಏನು ಮಾಡೋಂಗಿಲ್ಲ, ಆದರೂ ನಾವು ಅನುಭವಿಸ್ತಿದ್ದೀವಿ, ನಮ್ಗೆ ಗೊತ್ತಿದೆ. ಅಂದರೆ ನಾವು ಆ್ಯಕ್ಚುಲಿ ನೋಡ್ತಿದ್ದೀವಿ ಹೊರಗಡೆ ಏನು ಪ್ರಪಂಚ ನಾವು ತಿರುಗಾಡ್ತಿದ್ದೀವಿ, ನಮ್ಗೆ ಗೊತ್ತಿದೆ. ಈಗ ಬಸ್ಸಲ್ಲೆಲ್ಲ ಹೋದಾಗ ಏನು ಗೊತ್ತಾ, ಲೇಡೀಸ್ ಎಷ್ಟು ಜಗಳಾಡಿದ್ದಾರೆ, ಎಷ್ಟು ಇದಿದೆ, ಅವೆಲ್ಲ ನಾವು ನೋಡಿ ಅನುಭವಿಸ್ದಾಗಲೇ ನಮ್ಗೆ ಗೊತ್ತಾಗೋದು. ಈಗ ಏನು ಸಿದ್ದರಾಮಯ್ಯ ಏನು ಬರ್ತಿಲ್ಲ, ಏನಿಲ್ಲ, ಅವ್ರಿಗೇನು ಬಸ್ಸಲ್ಲಿ ಓಡಾಡ್ತಾರಾ, ಹೋಗ್ಲಿ ಹೊರಗಡೆ ಬರ್ಗಾಡ್ತಾ ಇದ್ದಾರೆ ಅಷ್ಟೇ. ಬಸ್ಸಲ್ಲಿ ಓಡಾಡ್ತಾ ಇದ್ದರೆ ಮಕ್ಕಳಿಗೆ ಆಗಲಿ ಕಾಲೇಜ್ ಮಕ್ಕಳಿಗೆ ಆಗಲಿ ಎಷ್ಟು ಬಸ್ ಯೋಜನೆ ಬಿಟ್ಟು ಬೇರೆ ಗ್ಯಾರಂಟಿಗಳು, ಕರೆಂಟ್ ಫ್ರೀ ಕೊಟ್ಟಿದ್ದು ಏನಕ್ಕಾಗಿ ಫ್ರೀ ಹೋಗಲಿ, ಏನಕ್ಕಾಗಿ ಫ್ರೀ ಬೇಕಿತ್ತು? ಮಾಮೂಲಿ ಏನು ಕೊಡ್ತಾರೋ ಅವ್ರಿಗೇನು ಬಿಲ್ ಕೊಟ್ಟಕ್ಕೆ ಗೊತ್ತಿರಲ್ವಾ, ಎಲ್ಲ ಕಟ್ತಿದ್ರು, ಏನಕ್ಕಾಗಿ ಬೇಕಿತ್ತು? ಬೆನಿಫಿಟ್ ತೊಗೋತಾ ಇದ್ದಾರೆ ಕರೆಂಟಿಂದ ಇಲ್ವಾ? ಕರೆಂಟಿಂದ ನಮಗೇನಿಲ್ಲ, ನಾವು ಬಿಲ್ ಏನು ಬರ್ತಿತ್ತು ಅದೆಲ್ಲ ಕಟ್ತಿದ್ದು, ಆಯಿತಾ, ನಮ್ಮ ಅನ್ಕೊಳ್ದಲ್ಲಿ ನಾವು ಕಟ್ತಿದ್ದು.
ನೀವು ಹೇಳೋದು ಒಂದು ದೇಶದ ಭದ್ರತೆಗೆ, ದೇಶದ ರಕ್ಷಣೆಗೆ, ಸುಭದ್ರತೆಗೆ ಮೋದಿ ಬಂದರೆ ಒಳ್ಳೆಯದು, ಬೇರೆಯವ್ರು ಬಂದರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗಲ್ಲ. ನಮ್ಮ ದೇಶಕ್ಕಾಗಿ ಹೋರಾಡಬೇಕು ಅಂದರೆ ಮೋದಿ ಒಬ್ಬರೇ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬೇರೆ ಯಾರು ಹೋರಾಡೋಕ್ಕಾಗಲ್ಲ, ಏನಿಲ್ಲ. ಎಲ್ಲ ಅನುಕೂಲ ಮೋದಿ ಕಡೆಯಿಂದ ಇದೆ. ಓಕೆ ಸರ್, ಥ್ಯಾಂಕ್ ಯು.